ರಾಜ್ಯ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ವಿರೋಧಿ ಅಭಿಯಾನ ಏನಿದೆ ಅದು ಜೋರಾಗ್ತಾ ಇದೆ. 3 ತಿಂಗಳ ಗೃಹಲಕ್ಷ್ಮಿ, 5 ತಿಂಗಳ ಅನ್ನಭಾಗ್ಯ ದುಡ್ಡು ಬಿಡುಗಡೆ ಆಗಿಲ್ಲ. ಈ ಗ್ಯಾರಂಟಿ ಯೋಜನೆಯ ಬಗ್ಗೆ ಮೊದಲು ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರು. ಈಗ ಸಚಿವರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ವಿರೋಧಿ ಅಭಿಯಾನ ಜೋರಾಯ್ತಾ? ಹಾಗಾದ್ರೆ ಸಚಿವರಿಂದ ಸದ್ದಿಲ್ಲದೆ ಗ್ಯಾರಂಟಿ ವಾಪಸಿ ಅಭಿಯಾನ ಶುರುವಾಗಿದೆಯಾ? ತಿಂಗಳಿಗೆ ಸರಿಯಾಗಿ ಕೊಡೋಕೆ ಅದೇನ್ ಸಂಬಳವ ಅಂತ ನಿನ್ನೆ ಅಷ್ಟೇ ಸಚಿವ ಕೆಜೆ ಜಾರ್ಜ್ ಅವರು ಹೇಳಿದ್ರು. ಶ್ರೀಮಂತರು ಗೃಹಲಕ್ಷ್ಮಿ ಹಣ ಬಿಟ್ಕೊಡಿ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಶ್ರೀಮಂತರು ದೊಡ್ಡ ಮನಸ್ಸು ಮಾಡಲಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಸ್ಥಿತಿವಂತರು ಬಿಪಿಎಲ್ ಕಾರ್ಡ್ ಬಿಡ್ಲಿ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ರು. ಬಜೆಟ್ನಲ್ಲಿ ಅನುದಾನ ಸಿಗದೆ ಹೋದ್ರೆ ಗ್ಯಾರಂಟಿ ವಿರುದ್ಧ ವಾರ್ ಏನಿದೆ ಅದು ಜೋರಾಗುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಮೂರು ಗ್ಯಾರಂಟಿಗಳು ಈಗ ಗ್ಯಾರಂಟಿ ಬಿಟ್ರೆ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರಿರ್ತಾರೆ. ಅದನ್ನು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ತಾರೆ. ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ. ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದಕ್ಕೆ ಕೊಡದೇ ಇರೋದಲ್ಲ. ಒಂದು ಫಿಸಿಕಲ್ ಆಗಿ ಟೆಸ್ಟ್ ಮಾಡಿ ಯಾರು APL ಯಾರು BPL ಅಂತ ನಿರ್ಣಯ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೂ ಕೂಡ ಯಾರು ಎಲಿಜಿಬಿಲಿಟಿ ಇಲ್ಲ ಅವರು ತಗೊಳ್ತಾ ಇದ್ದಾರೆ ಕೆಲವರು. ಅದನ್ನು ನಾವು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ವಾಸ್ತವವಾಗಿ ಮಹಜರು ಮಾಡಿ ಗ್ರಾಮ ಪಂಚಾಯತಿ ಆಫೀಸರ್ಸ್ ಏನಿರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟು, PDO ಅವರು, ವಿಲೇಜ್ ಸೆಕ್ರೆಟ್ರಿ ಅವರು, ಇವರೆಲ್ಲ ಸೇರಿ ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನಮಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವ್ರಿಗೆ ಇನ್ಕ್ಲೂಡ್ ಆಗಬೇಕು. ಅದನ್ನು ಕೂಡ ಹೇಳ್ತೇನೆ. ಯಾರು ಶ್ರೀಮಂತರು ಇದ್ದರೆ, ಅನರ್ಹರಿದ್ದರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರ ಅದನ್ನು ತೆಗೆಯುವಂಥ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂಥದ್ದಾಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.